ಅವತ್ತು ಆಟ ಆಡ್ಲಿಕತ್ತಿದ್ವಿ, ಇವತ್ತು ಆಟ ಆಡ್ಲಿಕತ್ತೀವಿ. ಅವತ್ತ ಆಟಗಳೇ ಬೇರೆ, ಇವತ್ತಿನ ಆಟಗಳೇ ಬೇರೆ. ಅವತ್ತಿನ ಆಟ ಮೋಜು ಮಸ್ತಿಗಾಗಿ, ಇವತ್ತಿನ ಆಟ ಬದುಕುವುದಕ್ಕಾಗಿ. ಏರಿಳಿತದ ಜೊತೆಗೆ ಆಟ ಆಡುತ್ತಿದ್ವಿ, ಏರಿಳಿತಗಳ ಜೊತೆಗೆ ಇವತ್ತಿಗೂ ಆಟ ಆಡ್ತಾ ಇದ್ವಿ. ಸಣ್ಣ ಸಣ್ಣ ಸಂತೋಷ ಸಿಕ್ಕಾಗ ಅದನ್ನ ಆ ಸಮಯದಲ್ಲಿ ಅನುಭವಿಸ್ತಾ ಇದ್ವಿ. ಈಗ ದೊಡ್ಡ ಸಂತೋಷ ಸಿಕ್ಕಾಗಲೂ ಇದಕ್ಕಿಂತ ದೊಡ್ಡ ಸಂತೋಷ ಸಿಗಬಾರ್ದಾ ಅಂತ ಹೇಳಿ ಮನಸ್ಸು ನೊಂದುಕೊಳ್ತಾ ಇದ್ವಿ. ಹೀಗೆ ಆಟದ ಆ ದಿನಗಳನ್ನ ನೆನಪಿಸಿಕೊಂಡವರಿಲ್ಲ. ಸಣ್ಣವರಿದ್ದಾಗ ನಾ ಹಿಂಗ ಆಟ ಆಡ್ತಿದ್ದೆ, ಸಣ್ಣವರಿದ್ದಾಗ ನಾ ಹಂಗ ಆಟ ಆಡ್ತಿದ್ದೆ. ಅವಾಗ ಆಟ ಆಡಬೇಕು ಅಂತನೂ ಮನಸ್ಸಿತ್ತು. ಆಟ ಆಡ್ಲಿಕ್ಕೆ ಇಂಥ ಆಟಿಕೆ ಸಾಮಾನ ಬೇಕು ಅಂತ ಏನು ಇದ್ದಿದ್ದಿಲ್ಲ. ಏನು ಸಿಗ್ತದ ಅದನ್ನ ತಗೊಂಡು ಆಟ ಆಡ್ತಿದ್ವಿ. ಆದ್ರೆ ಇವತ್ತು ಕೈಯಾಗ ಲಕ್ಷಗಟ್ಲೆ ಕಾರ್ ಇದ್ದು, ಲಕ್ಷಗಟ್ಲೆ ಬೈಕ್ ಇದ್ರು, ಏನೂ ಇಲ್ದವ್ರ ಗತನ ನಮ್ಮ ಜೀವನ ನಾವು ನಡೆಸ್ತಿರ್ತೀವಿ. ಇನ್ನ ಬಹಳಷ್ಟು ಪಡಿಬೇಕು ಅಂತನೋ ಹೋರಾಟದೊಳಗ ನಾವಿರ್ತೀವಿ. ಅಂದುಕೊಂಡಿದ್ದು ಸಾಧಿಸ್ಲಿಕ್ಕೆ ಆಗದೇ ಇದ್ದಾಗ ಮನಸ್ಸಿನಲ್ಲಿ ಕಳವಳ, ಬೇರೆಯವರ ಜೀವನಕ್ಕೆ ಜೊತೆಗೆ ಹೋಲಿಕೆ, ಆ ಹೋಲಿಕೆಯೊಂದಿಗೆ ಒಂದಿಷ್ಟು ಮನಸ್ಸಿಗೆ ಬೇಸರ. ಹೀಗೆ ಪ್ರತಿಯೊಂದನ್ನು ಪ್ರತಿಯೊಬ್ಬ ಮನುಷ್ಯ ಜೀವನದೊಳಗೆ ಅನುಭವಿಸೋದಿಲ್ಲ ನೋಡ್ರಿ. ಹಿಂಗಾಗಿನ ಅದಕ್ಕೆ ಜೀವನ ಅಂತ ನೋಡ್ರಿ. ಸರ್ವಾರ್ಥ ಇಲ್ಲಿ ಆಟ ಆಡ್ಲಿಕ್ಕತ್ತಾಳ ಖರೆ ಅದ, ಆದ್ರೆ ಆಟದ ಜೊತೆಗೆ ನನಗೊಂದು ಪಾಠನೂ ಕಲಿಸ್ಲಿಕ್ಕತ್ತಾಳ. ಏನು ಅಂತಂದ್ರ, ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿನೂ ನಮ್ಮ ಆಟವನ್ನು ನೋಡಿ ಸಂತೋಷಪಟ್ರು. ಆ ಸಂತೋಷ ಪಟ್ಟಿದ್ದನ್ನ ಹಂಚ್ಕೊಂಡ್ರು. ಹಂಚ್ಕೊಂಡಿದ್ದನ್ನ ಮರಳಿ ತಮ್ಮ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಂಡ್ರು. ಹೀಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಕ್ಕಳಲ್ಲಿ ನೋಡುವುದು ತನ್ನ ಬಾಲ್ಯವನ್ನ. ಮಕ್ಕಳಾಕ್ಬೇಕು 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 ಅಂತನ್ನೋರಿಗೆ ಇದೇ ಉತ್ತರ. ಮಕ್ಕಳು ಬೇಕು, ಯಾಕಂತಂದ್ರೆ ನಿಮ್ಮ ಜೀವನ ನಿಮಗೆ ನೆನಪಿಸ್ಬೇಕು. ಮಕ್ಕಳು ಬೇಕು, ನಿಮಗೆ ಜೀವನದ ಹೊಸ ಪಾಠ ಹೇಳಿಕೊಡಬೇಕು. ಮಕ್ಕಳು ಬೇಕು, ಅವರಿಂದ ನಾವು ಕಲಿಯಬೇಕು. ಮಕ್ಕಳು ಬೇಕು, ನಿಶ್ಚಿಂತವಾದಂತಹ ಮನಸ್ಸನ್ನು ಹೊಂದಬೇಕು. ಮಕ್ಕಳು ಬೇಕು, ಸಂಸಾರದ ಅರ್ಥವನ್ನ ಅರ್ಥೈಸಿಕೊಳ್ಳಿಕ್ಕೆ. ಮಕ್ಕಳು ಬೇಕು, ನಮಗೆಲ್ಲವನ್ನ ಹೇಳಿಕೊಡ್ಲಿಕ್ಕೆ. ಎಲ್ಲರಿಗೂ ಕೇಳ್ರಿ, ನೀವು ಮಕ್ಕಳಾಗ್ತೀರೇನು ಹೊಳ್ಳಿ? ಆಗ್ತೀನಿ. ನೀವು ಮಕ್ಕಳಾಗ್ತೀರೇನು ಹೊಳ್ಳಿ? ಹೌದು, ನಾ ಸಣ್ಣ ಹುಡುಗ ಆಗ್ತೇನೆ, ನಾ ಸಣ್ಣ ಹುಡುಗಿ ಆಗ್ತೇನೆ, ಎಲ್ಲವನ್ನ ಆಗ್ತೇನೆ 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 ಅಂತ ಹೇಳಿ ಬಯಸ್ತಾರೆ. ಯಾಕೆ ಅಂತಂದ್ರೆ ಆ ವಯಸ್ಸಿನಲ್ಲಿ ಜವಾಬ್ದಾರಿ ಇರುವುದೇ ಆಟ ಆಡ್ಲಿಕ್ಕೆ. ಹೀಗೆ ಜವಾಬ್ದಾರಿ ಇಲ್ಲದ ವಯಸ್ಸಿನಲ್ಲಿ ಜವಾಬ್ದಾರಿಯನ್ನ ಹೊತ್ತಂತವರು ಎಷ್ಟೋ ಜನ ಇದ್ದಾರೆ. ಬಾಲ್ಯವನ್ನ ಕಳೆದುಕೊಂಡವರಿದ್ದಾರೆ. ಬಾಲ್ಯದಲ್ಲಿಯೇ ಕೆಲಸ ಪ್ರಾರಂಭ ಮಾಡಿದವರಿದ್ದಾರೆ. ಎಷ್ಟೋ ಜನರಿಗೆ ಈ ಬಾಲ್ಯದ ದಿನಗಳು ಸಿಕ್ಕಿರುವುದೇ ಇಲ್ಲ. ಇಂತಹ ನೊಂದು ಮನಸ್ಸುಗಳಿಗೆ ಒಂದು ಜೀವ ತುಂಬಲಿಕ್ಕೆ ಮಕ್ಕಳ ಸಂಸರ್ಗ ಆಗಲೇಬೇಕು. ಮಕ್ಕಳೊಟ್ಟಿಗೆ ಮಕ್ಕಳಾದಾಗ ಜೀವನ ಸುಂದರ. ಮಕ್ಕಳ ಆಟವನ್ನು ನೋಡಿ ಸಂತೋಷ ಪಟ್ಟಾಗ ಆ ಜೀವನಕ್ಕೊಂದು ಅರ್ಥ. ನಮ್ಮ ಜೀವನದ ಎಲ್ಲ ಅನರ್ಥಗಳನ್ನು ದೂರ ಮಾಡಲಿಕ್ಕೆ ಮಕ್ಕಳ ಈ ಅದ್ಭುತವಾದಂತಹ ನಡಿಗೆಯನ್ನು ಪ್ರತಿಯೊಬ್ಬ ಮನುಷ್ಯ ನೋಡಬೇಕು. ನೀವು ಜೀವನದೊಳಗೆ ಖುಷಿಯಿಂದಿರ್ರಿ, ಮಕ್ಕಳ ಆಟವನ್ನು ನೋಡ್ರಿ. ಆ ಆಟದಿಂದ ನಿಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ರಿ. ಜೀವನ ಸಣ್ಣದ ಸ್ವಾಮಿ, ಬಹಳ ದೊಡ್ಡದೇನಿಲ್ಲ. ಕಣ್ಮುಚ್ಚಿ ಕಣ್ ತೆಗೆಯುವಾಗ ದೊಡ್ಡವರಾಗ್ಬಿಡ್ತಾರೆ ಮಕ್ಕಳು. ನೀವು ಹಂಗೆ ಕಣ್ಮುಚ್ಚಿ ಕಣ್ ತೆಗೆಯುವಾಗನ್ನ ದೊಡ್ಡವರಾಗಿರಿ. ನನಗಂತರೂ ಹಂಗೆ ಅನ್ಸದ. ಆದರೆ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ನಾನು ಮರೆಯೋದೇ